ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸುಜಾತ, ನೀ ಏನೋ ಹೇಳ, ನಮ್ ಲಚ್ಚಿ ಸುಂದ್ರಿ ಅಲ್ವಾ, ಇವ್ರು ಚೆನ್ನಾಗ್ ಕಾಣ್ತಾಳೆ. ಆ ಟಿಲ್ದಿ ಹೇಳವ್ರ ಬೆರಕೆ ಸೊಪ್ಪಿನ ಸಾರು ಚಂದ, ಬೆರಕೆ ಹುಟ್ಟಿದ ಮಕ್ಕಳು ಚಂದ ಅಂತ. ಅಂತೂ ನನ್ನ ತಮ್ಮಯ್ಯ ಅದೃಷ್ಟವಂತ ಬಿಡು, ಅಂತ ತ್ರಿಪುರ ಸುಂದ್ರಿನ ಮದುವೆ ಮಾಡ್ಕೊತಾವನೆ. ಅತ್ತಮ್ಮ, ನೀ ಹೇಳಿದ್ದಾನೆ ಬಿಡು. ಏನ್ಲ ಮಗ? ಎಲ್ಲ ತಯಾರಾಗತ್ತೆ, ಪುರೋಹಿತರು ಹೇಳ್ದಂಗೆ ಹುಡುಗಿಯ ಕರ್ಕ ಬರ್ಬೇಕು. ಆಟೆ ಕೆಲಸ ಬಾಕಿ ಇರೋದು. ಏ ಸುಜಾತ, ನಿನ್ಗಾಗ್ಲೇ ಒಂದ್ ಚೀಲ ಕೊಟ್ಟಲ್ಲ, ಎತ್ಕೊಂಬ ಹೋಗು. ಇರವ ತರ್ತೀನಿ. ಲೋ ಬಸವ, ಒತ್ತಾರೆಯಿಂದ 1000 ಸರಿ ಕೇಳದೆ ಕಣ್ಲ ಮುಲ್ಕಿ, ಗಂಡಿನ ಕಡೆಯವ್ರು ಬರ್ಲಿಲ್ವಾ, ಗಂಡನ ಕಡೆಯವ್ರು ಬರ್ಲಿಲ್ವಾ ಅಂತ. ನಾನು ಏನೇನೋ ಹೇಳಿ ಸಂಭಾಳಿಸಿವ್ನಿ. ಏನು ಸಮಸ್ಯೆ ಆಯಕಿಲ್ಲ ಬಿಡವ. ನೋಡು, ಮುಹೂರ್ತ ಟೈಮ್ಗೆ ತಾಳಿ ಕಟ್ಸೋದು, ಆಮ್ಯಾಕೆ ಜನಗಳನ್ನ ಊಟ ಕಳ್ಸೋದು ಆಟಯ್ಯ. ಇಲ್ಲಿ ಗಂಟ ನಾವ್ ಅನ್ಕೊಂಡಂಗೆ ಆಗದೆ ಕಣ್ಲ. ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾವ್ ಅನ್ಕೊಂಡಿದ್ದೆಲ್ಲ ತಲೆ ಕೆಳಗಾಗಕ್ಕಿಲ್ವಾ? ಹಂಗೇನು ಆಗಕ್ಕಿಲ್ಲ ಬಿಡವ. ಅದೇನು ಆಗ್ಬಾರ್ದು ಅಂತಾನೆ ನಾನೆಲ್ಲ ಏರ್ಪಾಡು ಮಾಡಿವ್ನಿ. ನಮ್ ಜನನ ಎಲ್ಲ ಆಯ ಕಟ್ಟಿನ ಜಾಗದಾಗೂ ನಿಲ್ಸೀವ್ನಿ. ಯಾವನಾರ ತುಟಕ್ ಪಿಟಕ್ ಅಂದ್ರೆ ತಗೊಂಡು ಹೋಯ್ತಿರದೆಯ. ನೀನ್ ಯಾಕೆ ಚಿಂತೆ ಮಾಡಿಯಾ? ಓಲಿ ಬಿಡ್ಲ, ಅದಕ್ಕೆ ಯಾಕೆ ಕಿರ್ಚಾಡಿಯ? ಲೋ ಬಸವ, ಇದನ್ನ ತಗೊಂಡೋಗಿ ಮದ್ವೆ ಗಂಡು ಕೊಡ್ಲಾ, ವರ ಹಾಕಳ ಬಟ್ಟೆ. ಮದ್ವೆ ಗಂಡೆ ಮಾವಂಗೆ ಹೊಸಿ ಮೆತ್ತ ಮಾತಾಡ್ಲಾ. ತಮ್ಮೈ ತಗೊಂಡೋಗ್ ಕೊಡು, ಇದನ್ನ ಹಾಕೊಂಡು ತಯಾರಾಗಕ್ ಹೇಳು. ಹುಷಾರು ಕಡ್ಲಾ, ಏನಾರು ಗಲಾಟೆ ಮಾಡ್ಬಿಟ್ಟಿಯ? ಅದೆಲ್ಲ ನಾನ್ ನೋಡ್ಕೋತೀನಿ ಬಿಡವ. ನಮಸ್ಕಾರ ಗೌಡ್ರೆ. ಏನು ಲಗ್ನನ ಭರ್ಜರಿಯಾಗೆ ಮಾಡ್ತಾ ಇವ್ರಿ? ಮಾಡ್ಲೇಬೇಕಲ್ಲಪ್ಪ, ಭಗವಂತ ಕೊಟ್ಟವನೇ ಮಾಡ್ತಾ ಇವನಿ. ಇದು ನನ್ನ ಕರ್ತವ್ಯ, ಮೇಲಾಗಿ ಜವಾಬ್ದಾರಿ ಕೂಡ. ಗೌಡ್ರೆ, ಇಂಥ ಕಾಲದಾಗೆ ನಿಮ್ಮಂತವ್ರು ಸಿಕ್ಕೋದು ಸಾನೆ ಕಷ್ಟ ಐತೆ ನೋಡಿ. ಅದು ಅಲ್ಲದೆ ನಿಮ್ಮ ಮಕ್ಕಳು ಹೊಟ್ಟೆ ಒಳಗೆ ಹುಟ್ಟಿರೋ ಮಗಳು ಅಲ್ಲದೆ ಹೋದ್ರು ಯಾವತ್ತೂ ಮನಸ್ನ ಮಡಿಕಂದೆ ಇಷ್ಟೊಂದು ಅದ್ದೂರಿಯಾಗಿ ಲಗ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮದು ದೊಡ್ಡ ಗುಣ ಗೌಡ್ರೆ, ದೊಡ್ಡ ಗುಣ. ಹೌದು, ಮಾಡ್ಲೇಬೇಕಲ್ಲ. ಇಲ್ಲದೆ ಹೋದ್ರೆ ಊರಿನ ಜನಗಳು ನಾಲ್ಗೆ ಹೆದರ್ಕೋಬೇಕಲ್ಲಪ್ಪ. ಯಾರಿಗೆ ಹೆದರ್ಕೊಳ್ಳದೆ ಹೋದ್ರು ನಾನು ಜನಗಳ ಮಧ್ಯೆ ಕೆಲಸ ಮಾಡೋ ಮನ್ಸ. ಜನಗಳು ಏನಂತಾರಂತ ಯೋಚನೆ ಮಾಡ್ಬೇಕಲ್ವಾ? ನಮ್ ಜನಗಳು ಬಾಯಿ ಒಸಿ ಏನಾರ ಸಿಕ್ಕರೆ ಸಾಕು, ಹಂಗೆ ಉಗಿದು ಉಪ್ಪಿನಕಾಯಿ ಹಾಕ್ಬಿಡ್ತಾರೆ. ಮಾವಯ್ಯ, ಒಂದ್ ನಿಮಿಷ ಈ ಕಡೆ ಬತ್ತೀಯಾ? ಏಯ್, ನಾನು ದೊಡ್ಡ ಮನುಷ್ಯ ತವ ಮಾತಾಡ್ತಾ ಇದ್ದೀನಿ. ಬದ್ದಿ ಏನ್ಲ ನಿಂದು? ಏನ್ಲ ಅದು? ಒಂದ್ ನಿಮಿಷ ಬಾ ಮಾವಯ್ಯ, ಹೇಳ್ತೀನಿ. ಬಂದೆ. ನೋಡಿ ನೋಡಿ, ತಕ ಹೊಸ ಬಟ್ಟೆ ಅಕ್ಕ. ಅಲ್ಲಲ್ಲ ಬಸವ, ಊರ್ ದೊಡ್ಡ ಮನುಷ್ಯ ತವ ಮಾತಾಡ್ತಾ ಇದ್ದೀನಿ, ಮಧ್ಯನೇ ಬಂದು ಕರಿತೀಯಲ್ಲ, ಅಷ್ಟು ಅರ್ಥ ಆಗಿಲ್ವಾ? ಅವಯ್ಯ, ಮಾತು ಯಾವಾಗ ಬೇಕಾದ್ರೆ ಆಡ್ಬೈದು, ಲಗ್ನ ಯಾವ ಬೇಕಾವಾಗ ಹಾಕಾಯ್ತದ. ಮುಹೂರ್ತ ಬೇರೆ ಹತ್ರ ಬತ್ತಾದೆ. ಅವ್ವ ನಿಂಗೆ ಅಂತ ಹೊಸ ಬಟ್ಟೆ ಹೊಲ್ಸಿ ಕೊಟ್ಟು ಕಳ್ಸವಳೆ. ಅಕ್ಕ ಅಕ್ಕ, ಹೊಸ ಬಟ್ಟೆನಾ? ಅಕ್ಕಯ್ಯ ಅಂದ್ರೆ ಅಕ್ಕಯ್ಯ. ಬಾವಯ್ಯ, ಲಚ್ಚಿನ ಲಗ್ನ ಆಯ್ತಿದೀಯಾ, ಸಾಣೆ ಖುಷಿಯಾಗಿರ್ಬೇಕಲ್ವಾ? ಲಚ್ಚಿನು ತಾತಮ್ನು ಲಗ್ನದ ಗಂಡು ಬರ್ತಾನೆ ಅಂತ ಕಾಯ್ತಾ ಕೂತವ್ರೆ. ಕಾಯಿಲೆ ಕಾಯಿಲೆ ಎಷ್ಟೊತ್ತು ಅಂತ ಕಾಯ್ತಾರೆ. ಅವ್ರು ಎಷ್ಟೊತ್ತು ಕಾದ್ರು ಆಟಯ್ಯ ಬರಕ್ಕಿಲ್ಲ. ಲಗ್ನ ಆದ್ರೆ ಆ ಫೋಟೋ ಅದೇ ಕಂಡ್ಲ, ಇವನೇ ಹುಡುಗ ಅಂತ ನಾವು ತೋರಿಸಿದ್ವಲ್ಲ, ಆ ಫೋಟೋ ಜೊತೆ ಲಗ್ನ ಮಾಡ್ಕೋಬೇಕು ಅಷ್ಟೇಯ. ದೇವ್ರೆ, ಈ ಪ್ರಪಂಚದಾಗಿ ಇಂಥ ಜನನೂ ಇರ್ತಾರ? ಹಿಂಗೆಲ್ಲ ಮೋಸ ಮಾಡ್ತಾರ? ಅಯ್ಯೋ, ನಂಗೆ ಯಾಕಿದು ಮೊದಲೇ ಗೊತ್ತಾಗ್ಲಿಲ್ಲ. ತಲೆ ಮ್ಯಾಕ್ ತಲೆ ಬಿದ್ರು ಪರವಾಗಿಲ್ಲ, ನನ್ನ ತಂಗಿ ಜೀವನ ಹಾಳಾಗಕ್ಕೆ ನಾ ಬಿಡಕ್ಕಿಲ್ಲ. ಲೇ ಬಸವ, ನಂತವ್ ಜೋರಾಗಿ ಮಾತಾಡ್ದಂಗೆ ಹೊರಗಡೆ ನಿಮ್ಮ ಹೆಂಡ್ರತವ ನಿಮ್ಮ ಅವ್ವಂತವ ಏನಾರ ಜೋರಾಗಿ ಮಾತ್ಕಿತಾಡಿಯಾ? ಯಾರ ಕೇಳಿಸ್ಕೊಬಿಟ್ರೆ ಆಗ್ಬಾರ್ದಾಗೋಯ್ತದೆ. ಮೊದಲೇ ಈ ಊರಿನ ಜನಕ್ಕೆ ಲಚ್ಚಿ ಅಂದ್ರೆ ಪಂಚ ಪ್ರಾಣ. ಅವಳೇ ಅವ್ರ ಪಾಲಿಗೆ ಅದೃಷ್ಟ ದೇವತೆ. ನೀ ಯಾಕೆ ಚಿಂತೆ ಮಾಡಿ ಅಮ್ಮವಯ್ಯ? ಈ ಊರ್ನಾಗೆ ನಮ್ ವಿರುದ್ಧ ಉಸಿರತ್ತವನ್ ಯಾವನವನ್ ಹೇಳು? ಹಂಗ ಯಾವನಾರ ಉಸಿರತ್ತ ಅನ್ಕ ಅವನ್ನ ಸಿಗ್ದು ತೋರಣ ಕಟ್ಬಿಡ್ತಾರ ನನ್ನ ಕಡೆಯವರು. ನೀನ್ ಯಾಕೆ ಚಿಂತೆ ಮಾಡಿಯಾ? ಸರಿ ಸರಿ, ಮುಹೂರ್ತ ಗೊತ್ತಾಯ್ತು, ಬಟ್ಟೆ ಹಾಕೊಂಡು ಬಿರುನ್ ಬಾ. ಲಚ್ಚಿ, ಏನೀಗ ಬರಲ್ವಾ?
ಸರಿ ಬಿಡು. ಏನಿಲ್ಲ, ಅಷ್ಟು ದೂರ ಒಬ್ಬನೇ ಹೋಗ್ಬೇಕಲ್ಲ, ಅದಕ್ಕೆ ಬೋರು. ಸರಿ, ಬಾಯ್. ಚಂದು, ಅಮ್ಮ ರೆಡಿ ಇದೀನಿ, ಬನ್ನಿ. ಇದೇನಿದು ಈ ಬಟ್ಟೆ ಹಾಕೊಂಡಿದ್ಯಾ? ಏನಾಗಿದೆ ಇದು? ಚೆನ್ನಾಗೇ ಇದೆಯಲ್ಲ. ಲಕ್ಷಣವಾಗಿ ಇದನ್ನ ಹಾಕು. ಇದಾ? ಅಮ್ಮ, ದೇವಸ್ಥಾನಕ್ಕೆ ಸಿಂಪಲ್ ಆಗಿ ಒಂದು ಟೀ ಶರ್ಟ್ ಜೀನ್ಸ್ ಹಾಕೊಂಡೋದ್ರಾಗಲ್ವಾ? ಇದು ಹಾಕೊಂಡು ಹೇಗೆ ಕಾಣಿಸ್ತೀನಿ ಗೊತ್ತಾ? ಆ ನಾಟಕದ ಕಂಪ್ನಿಲಿ ಕ್ಯಾರೆಕ್ಟರ್ಗಳು ಇರ್ತಾವಲ್ಲ, ಹಂಗೆ ಕಾಣಿಸ್ತೀನಿ. ನೀನ್ ಪಾರ್ಟಿಗೆ ಹೋಗ್ತಾ ಇಲ್ಲ ಅಲ್ವಾ ಚಂದು? ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಎಲ್ಲೆಲ್ಲಿಗೆ ಯಾವ್ಯಾವ ಥರ ಹೋಗ್ಬೇಕು ಅಲ್ಲಿಗೆ ಅದೇ ಥರನೇ ಹೋಗ್ಬೇಕು. ನಿಮ್ಮ ದೇವರು ಇದೇ ಥರ ಕಾಸ್ಟ್ಯೂಮ್ ಹಾಕೋ ಮನಿ ಅಂತ ಕೇಳ್ತಾನ? ಸರಿ, ನೀನು ಚೇಂಜ್ ಮಾಡ್ತಾ ಇರು. ಒಂದು ನಿಮಿಷ ಬಂದೆ. ಇದನ್ನ ಪುರೋಹಿತರಿಗೆ ಕೊಡು. ಅವ್ರು ಹೇಳ್ದಾಗೆ ಪೂಜೆನ ಚೆನ್ನಾಗಿ ಮಾಡು, ಆಯ್ತಾ? ಆಯಿತು, ನೀನು ಹೇಳ್ದಾಗೆ ಆ ಪುರೋಹಿತ ಹೇಳ್ದಾಗೆ ಕೇಳ್ತೀನಿ. ಸಮಾಧಾನನಾ? ಬೇಜಾರು ಮಾಡ್ಕೋಬೇಡ ಮಗನೇ. ಏನು ಕೆಲಸ ಮಾಡಿದ್ರು ನಗ್ತಾ ನಗ್ತಾ ಮಾಡಬೇಕು. ಪೂಜೆನ ಭಯ ಭಕ್ತಿಯಿಂದ ಮಾಡು. ಈಗ ಒಪ್ಕೊಂಡಿದ್ದೀನಿ ತಾನೆ, ಭಯ ಭಕ್ತಿ ಎಲ್ಲ ಬರುತ್ತೆ ಬಿಡು. ಮತ್ತೆ ಇನ್ನೊಂದು ವಿಷಯ, ಆ ಶ್ರುತಿ ನನ್ನ ಜೊತೆ ಬರ್ತಾ ಇಲ್ಲ ನೋಡು. ಶ್ರುತಿನ? ನಿಮ್ಮ ಗೊಂಬೆ. ಅಷ್ಟು ದೂರ ಈಗ ನಾನು ಒಬ್ಬನೇ ಹೋಗ್ಬೇಕು, ಎಷ್ಟು ಬೋರಿಂಗ್ ಗೊತ್ತಾ? ನಿನ್ಗೋಸ್ಕರ ಏನೇನು ಮಾಡ್ಬೇಕು ನೋಡು. ಓ ಚಂದನ್, ಇದೇನಿದು ಹೊಸ ಅವತಾರ? ಈ ಮದುವೆ ಗಂಡು ಕಾಶಿ ಯಾತ್ರೆಗೆ ಹೋಗ್ತಾನಲ್ಲ, ಹಂಗಿದ್ಯಾ? ಅಯ್ಯೋ, ಮದುವೆಗಲ್ಲ ಮಾವ, ದೇವಸ್ಥಾನಕ್ಕೆ. ಹಾ, ದೇವಸ್ಥಾನಕ್ಕ? ನಿನಗೂ ದೇವ್ರಿಗೂ ಆಗ ಬರಲ್ಲ, ಎಣ್ಣೆ ಸೀಗಕಾಯಿ ಇದ್ದಂಗೆ ಅಂತ ಹೇಳಿದ್ದೆ. ಇದೇ ಇದು ರಾತ್ರೋರಾತ್ರಿ ಆಲೋಚನೆ ಆಗ್ಬಿಟ್ಟಿದ್ದೀರಾ? ಅಯ್ಯೋ, ಅಮ್ಮಂಗೆ ಹುಷಾರಿಲ್ಲ, ಹೋಗ್ಬೇಡ ಅಂದ್ರೂ ಕೇಳಲ್ಲ, ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಅಂದಂಗೆ ನಿಂದು ಸಿಂಹರಾಶಿ ಅಲ್ವಾ? ಇರು, ಇವತ್ತು ನಿನ್ನ ದಿನ ಭವಿಷ್ಯ ಏನಿದೆ ಅಂತ ಓದಿ ಹೇಳ್ತೀನಿ. ಮಾಮ್ಸ್, ಸಾರಿ, ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ನಂಬೋದು ಬಿಡೋದು ಬೇರೆ ಪ್ರಶ್ನೆ, ಓದಿ ಹೇಳೋದು ನನ್ನ ಕೆಲಸ ಅಷ್ಟೇ. ಸಿಂಹರಾಶಿ ತಾನೆ? ಒಂದು ನಿಮಿಷ ಇರು. ಬೇರೆಯವರ ಸಮಾಧಾನಕ್ಕೆ ಇಷ್ಟವಿಲ್ಲದ ಕೆಲಸ ಮಾಡುವ ಫಜೀತಿ, ಪ್ರಯಾಣ ಸೂಚನೆ, ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯ ಏರುಪೇರು, ಹಠಾತ್ ಕಲ್ಯಾಣ ಸಂಭವ, ಅನಗತ್ಯ ಗೊಂದಲಗಳಿಂದ ಮಾನಸಿಕ ಕ್ಷೋಭೆ. ಮಾವ, 4 ಸಾಲಲ್ಲಿ ನನ್ನ ಜೀವನ ಚರಿತ್ರೆನ ಯಾವನೋ ಮೂರ್ಖ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ದಿನ ನಕ್ಷತ್ರ ಇದನ್ನೆಲ್ಲ ಲೆಕ್ಕ ಹಾಕೊಂಡು ಬರಿತೇನೆ ಅಂದರೆ ಅದು ಅವನು ಹೊಟ್ಟೆ ಪಾಡ್ತಾನೆ. ಇದನ್ನೆಲ್ಲ ಓದಿ ತಲೆಯಾಗಿ ಕೆಡ್ಸ್ಕೊಳ್ತೀರಾ? ಸುಮ್ಮನೆ ಟೈಮ್ ವೇಸ್ಟು. ಬರ್ತೀನಿ. ನನ್ನ ರಾಶಿಯಲ್ಲಿ ಏನಾದರೂ ಪುತ್ರ ಸಂಭವ ಅಂತ ಇದ್ದು ತಂದೆ ಆಗೋ ಯೋಗ ಏನಾದರೂ ಇದೆಯಾ ನೋಡ್ತೀನಿ. ಮುಟ್ಟಿದ್ದೆಲ್ಲ ನಷ್ಟ, ಹತ್ತಿರದವರಿಂದ ಕಿರಿಕಿರಿ, ಸಂಸಾರದ ಸರಿಗಮದಲ್ಲಿ ಅಪಸ್ವರ, ಮಾನಸಿಕ ಕಿರಿಕಿರಿ, ಚಿತ್ರಹಿಂಸೆ. ಸರಿಯಾಗಿದೆ. ಬಾವಯ್ಯ, ಲಚ್ಚಿನ ಲಗ್ನ ಆಯ್ತಿದೀಯಾ? ಸಾಣೆ ಖುಷಿಯಾಗಿರ್ಬೇಕಲ್ವಾ? ಲಚ್ಚಿನು ತಾತಮ್ಮನು ಲಗ್ನದ ಗಂಡು ಬರ್ತಾನೆ ಅಂತ ಕಾಯ್ತಾ ಕೂತವ್ರೆ. ಕಾಯಿಲೆ ಎಷ್ಟೊತ್ತು ಅಂತ ಕಾಯ್ತಾರೆ. ಅವ್ರು ಎಷ್ಟೊತ್ತು ಕಾದ್ರೂ ಆಟಯ್ಯ ಬರಕ್ಕಿಲ್ಲ. ತಾತವ್ವ, ನೀವು ಇಲ್ಲೇ ಇರ್ತೀರಾ? ನಾವು ಸ್ವಲ್ಪ ಹೋಗಿ ಬರ್ತೀವಿ. ಹೋಗಿ ಬರ್ರಿ, ಇಲ್ಲೇ ಇರ್ತೀವಿ. ಇದೇನು ಗ್ರಾಸರ ದೇವ್ರೆ, ಮುಹೂರ್ತ ಹತ್ರ ಬರ್ತೈತೆ. ಗಂಡಿನ ಕಡೆಯವರು ಏಟೊತ್ತಾದ್ರೂ ಬರಲಿಲ್ಲ ಅಂದ್ರೆ ಏನು ಅರ್ಥ? ನಂಗೆ ತಲೆ ಬುಡ ಒಂದೂ ಅರ್ಥ ಆಗ್ತಾ ಇಲ್ವಲ್ಲ. ನಂಜುಡಿ, ಇದೇನಿಲ್ಲ, ಏಟೊತ್ತಾದ್ರೂ ಗಂಡಿನ ಕಡೆಯವ್ರು ಬಂದೇ ಇಲ್ವಲ್ಲ. ಹೊಸಬ್ರು ದಾರಿಗೇರಿ ತಪ್ಪಿಸ್ಕೊಂಡ್ಬಿಟ್ರೆ ಏನೋ ಅಲ್ಲ. ಮುಹೂರ್ತಕ್ಕೆ ಸಮಯಕ್ಕೆ ಸರಿಯಾಗಿ ಬರ್ತೀನಿ ಎಂದವರು ಈಟೊತ್ತಾದ್ರೂ ಬಂದಿಲ್ಲ. ನೀನಾರು ಓಸಿ ಫೋನ್ ಮಾಡಿ ಕೇಳಲ್ಲ, ಎಲ್ಲವ್ರೆ ಏಟೊತ್ತಿಗೆ ಬರ್ತಾರೆ ಅಂತ. ಹೋಗ್ಲಾ ಬಿರ್ನೆ. ತಾತಮ್ಮ, ಓಸಿ ಮಾತಾಡೋದು ನಿಲ್ಸು.
ನಾನು ಹೇಳೋದನ್ನ ಕೇಳು. ಮನ್ಸು ಗಟ್ಟಿ ಮಾಡ್ಕ, ಗಾಬರಿ ಆಗ್ಬೇಡ. ಏನಾಯ್ತು? ನಾ ಏನೋ ಕೇಳಿದ್ರೆ ನೀ ಏನೋ ಹೇಳ್ತಾ ಇದೀಯಲ್ಲ. ಗಂಡಿನ ಮನೆಯವರು ಏಟೊತ್ತಿಗೆ ಬರ್ತಾರಂತಲ್ಲ? ಲಚ್ಚಿ ಲಗ್ನ ಆಗಕ್ಕೆ ಯಾವ ಗಂಡಿನ ಕಡೆಯವರು ಬರಕ್ಕಿಲ್ಲ. ಇಲ್ಲ ನೀ ಹೇಳ್ತಾ ಇರೋದು ನಂಗೊಂದು ಅರ್ಥ ಆಗ್ತಾ ಇಲ್ಲ ಕಣ್ಣ. ಮಾವ ಅವ್ವ ಅಣ್ಣಯ್ಯ ಅತ್ತಿಗೆಮ್ಮ ಎಲ್ಲ ಸೇರ್ಕೊಂಡು ನಂಗೆ ನಿಂಗೆ ಲಚ್ಚಿಗೆ ಮೋಸ ಮಾಡ್ತಾವ್ರೆ. ಹೇಳ್ತಾ ಇರೋದು ಒಂದು ಅರ್ಥ ಆಗ್ತಾ ಇಲ್ಲ ಕಣ್ಣ. ಅದೇನು ಅಂತ ಬಿಡಿಸಿ ಹೇಳ. ತಾತಮ್ಮ ಏನಾಯ್ತು ಗೊತ್ತಾ? ಲಚ್ಚಿನು ತಾತಮ್ಮನು ಲಗ್ನದ ಗಂಡು ಬರ್ತಾನೆ ಅಂತ ಕಾಯ್ತಾ ಕೂತವ್ರೆ. ಕಾಯಿಲೆ ಎಷ್ಟೊತ್ತು ಅಂತ ಕಾಯ್ತಾರೆ. ಅವ್ರು ಎಷ್ಟೊತ್ತು ಕಾದ್ರೂ ಆಟಯ್ಯ ಬರಕ್ಕಿಲ್ಲ. ಲಗ್ನ ಆದ್ರೆ ಆ ಫೋಟ ಅದೇ ಕಂಡ್ಲ ಇವನೇ ಹುಡುಗ ಅಂತ ನಾವು ತೋರಿಸಿದ್ವಲ್ಲ, ಆ ಫೋಟೋ ಜೊತೆ ಲಗ್ನ ಮಾಡ್ಕೋಬೇಕು ಅಷ್ಟೇಯ. ಅವ್ವ ಮಾವ ಸೇರ್ಕೊಂಡು ನಾಟಕ ಮಾಡ್ತಾವ್ರೆ. ಲಚ್ಚಿನ ಲಗ್ನ ಆಗ್ತಾ ಇರೋದು ಆ ಪೋಟ್ತಾಗಿರೋ ಹುಡುಗ ಅಲ್ಲ, ನಮ್ ಸ್ವಾದ್ರ ಮಾವ, ಕೆಂಪೋರ್ ಮಾವ. ಏನ್ಲ ಹೇಳ್ತಾ ಇದೀಯ ನಂಜುಂಡಿ? ಏನ್ಲ ಮಾತಾಡ್ತಾ ಇದೀಯಾ? ನಾ ಹೇಳ್ತಿರೋ ದಿಟ ತಾತಮ್ಮ. ಅವ್ವ ಅತ್ತಿಗೆಮ್ಮ ಅಣ್ಣಯ್ಯ ಎಲ್ಲ ಸೇರ್ಕೊಂಡು ಲಚ್ಚಿನ ಮಾವನ್ ಕೊಟ್ಟು ಲಗ್ನ ಮಾಡಕ್ಕೆ ತಯಾರು ಮಾಡ್ಕೊಂಡವ್ರೆ, ಪ್ಲಾನ್ ಮಾಡವ್ರೆ. ಆ ಪೋಟ್ತಾಗಿರೋ ಹುಡುಗ ಯಾರು ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಇದೆಲ್ಲ ಹೆಂಗಾಯ್ತು ಅಂತ ನಂಗೆ ಅರ್ಥ ಆಯ್ತಿಲ್ಲ ತಾತಮ್ಮ. ನಮ್ ಲಚ್ಚಿನ ನಿಮ್ ಸೋದ್ರ ಮಾವನ ಕೊಟ್ಟು ಲಗ್ನ ಮಾಡಕ್ಕಿಲ್ಲ ಕಟ್ಲ. ಅದಕ್ ಬದ್ಲಾಗಿ ಇವಳಿಗೆ ವಿಷ ಕೊಟ್ಟು ಸಾಯಿಸೋದು ಬೇಡ ಕಳ್ಳ. ನೀನ್ ಕೈ ಮುಗಿತೀರಿ ಕಳ್ಳ. ನನಗೆ ನನ್ ಮೊಮ್ಮಗಳಿಗೆ ವಿಷ ತಂದು ಕೊಟ್ಬಿಡ. ನಾವ್ ಕುಡ್ದು ಸತ್ತೋಯ್ತೀವಿ ಕಳ್ಳ. ಹಾಗೆಲ್ಲ ಮಾತಾಡ್ಬೇಡ ತಾತಮ್ಮ, ಸಮಾಧಾನ ಮಾಡ್ಕ. ಹಿರಿ ಮನ್ಸಿ ನೀನು ಹಿಂಗ ಆಡಿದ್ರೆ ಲಚ್ಚಿಗೆ ಯಾರ ಧೈರ್ಯ ಹೇಳ್ತಾರೆ? ಸಮಾಧಾನ ಮಾಡ್ಕ. ಮುಂದೆ ಏನಾಗ್ಬೇಕು ಅಂತ ಇವತ್ತು ಮಾಡ್ಬೇಕಲ್ವಾ? ಸಮಾಧಾನ ಮಾಡ್ಕ ತಾತಮ್ಮ. ಏಟೇ ಕಷ್ಟ ಬಂದ್ರೆ ಧೈರ್ಯವಾಗಿರತ್ತೆ ಹೇಳ್ತಿರ್ಲಿಲ್ವಾ? ಸಮಾಧಾನ ಮಾಡ್ಕ. ಇಡ್ಲು ಕಟ್ಟಿದ ಗೂಡ್ನಾಗೆ ಹಾವು ಬಂದು ಸೇರ್ಕೊಂಡಕ್ಕೆ ನಿಮ್ಮ ಮಾವ ಈ ಮನೆಗೆ ಬಂದು ಸೇರ್ಕೊಂಡು ನಮ್ಮ ಮನೇನೆ ಹಾಳು ಮಾಡ್ಬಿಟ್ಟ ಕಡ್ಲ. ಹಾಳು ಮಾಡ್ಬಿಟ್ಟ. ಸಮಾಧಾನ ಮಾಡ್ಕ ತಾತಮ್ಮ. ನಾನು ನೀನು ಏನಾರ ಮಾಡಿ ಈ ಲಗ್ನ ನಿಲ್ಲಿಸ್ಬೇಕು. ಈ ಲಗ್ನ ನಡೀದೇ ಇರೋಂಗ್ ಮಾಡ್ಬೇಕು ತಾತಮ್ಮ. ಲಚ್ಚಿನ ಉಳಿಸ್ಬೇಕು. ನಂಜುಂಡಿ ಏನಾರ ಮಾಡಿ ಈ ಲಗ್ನ ಹೆಂಗಾರ ಮಾಡಿ ನಿಲ್ಬೇಕು ಕಡ್ಲ. ಲಚ್ಚಿಗೆ ಒಳ್ಳೇದಾಯ್ತದೆ ಅನ್ನೋದಾದ್ರೆ ಇನ್ನೇನ್ ಪ್ರಾಣ ಕೊಡಕ್ಕೂ ತಯಾರಿ ಇದ್ದೀನಿ ಕಡ್ಲ. ನನ್ ಪ್ರಾಣ ಬೇಕಾದ್ರೂ ತಯಾರಿ ಇದ್ದೀನಿ. ತಾತಮ್ಮ ಹಾಗೆಲ್ಲ ಮಾತಾಡ್ಬೇಡ, ಮೊದ್ಲು ಒಳಗ್ ನಿಲ್ಸು. ಓಂ ಶ್ರೀ ಕೇಶವಾಯ ಸ್ವಹ ನಾರಾಯಣ ಸ್ವಹ ಮಾಧವಾಯ ಸ್ವಹ ಗೋವಿಂದಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಶ್ರೀ ಕೇಶಾಯ ಮದ್ಮನಾಭಾಯ ಪುರುಷೋತ್ತಮಾಯ ಮಧೋಕ್ಷಾಯ ನರಸಿಂಹಾಯ ನಮಃ ಜನಾರ್ದನಾಯ ನಮಃ ರೇಣುಸುತಾಯ ನಮಃ. ಏನಪ್ಪ ಎಲ್ಲಾದ್ರೂ ಉಂಟಾ? ಅಲ್ಲ, ಲಗ್ನದ ಗಂಡೇ ಬಂದಿಲ್ಲ ಅಂತಂದ್ರೆ ಇನ್ನು ಗಂಡು ಬರೋದು ಯಾವಾಗ? ಲಗ್ನ ಆಗೋದು ಯಾವಾಗ? ಏನ್ ಕತೆ? ಅಲ್ಲ ಸುರಜಕ್ಕ, ಗಂಡಿನ ಕಡೆಯವ್ರಿಗೆ ಒಂದು ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಂಟ್ರು ಕಾಯ್ಬೋದು, ಮುಹೂರ್ತ ಕಾಯಕ್ಕಾಗುತ್ತಾ? ಬಸಪ್ಪ ಎಲ್ಲಪ್ಪ ನಿಮ್ಮ ಮಾವ? ಇಲ್ಲೇ ಇದೇನು ಶಾಸ್ತ್ರಿಗಳೇ, ಏನು ಹೇಳಿ? ಏನ್ ಗೌಡ್ರೆ ಇದು? ಮುಹೂರ್ತ ಹತ್ರ ಬರ್ತಾ ಇದೆ, ಒಂದೊಂದು ಪತ್ತೆನೇ ಇಲ್ಲ. ಫೋನ್ ಮಾಡಿ ವಿಚಾರಿಸಿ ಎಲ್ಲಿದ್ದಾರೆ, ಏನು, ಎಷ್ಟೊತ್ತಿಗೆ ಬರ್ತಾರೆ ಅಂತ. ಆಟೋದಿಂದ ಫೋನ್ ಮಾಡ್ತಾ ಇದೀನಿ, ಚುಚ್ಚಾಪು ಅಂತ ಬರ್ತಾರೆ. ಅವಯ್ಯ ನಿನ್ ಫೋನಿಂದ ಒಂದ್ಕಿತ ಮಾಡಿ ನೋಡುವ.
ಅಯ್ಯೋ ಶಿವನೇ ಇದ್ಯಾಕೆ ಇವ್ರು ಹಿಂಗ್ ಮಾಡಿದ್ರು ಅಂತೀನಿ. ಅತ್ತಮ್ಮ ಬರೋವಾಗ ದಾರಿಲೆಲ್ಲೋ ಕಾರ್ ಕೆಟ್ಟಿರ್ಬೇಕು ಅನ್ಸ್ತದೆ. ಹೊಸಿ ಬಾಯಿ ಮುಚ್ಕೊಂಡಿರೆ. ಶುಭ ಕಾರ್ಯ ನಡೀತೈತಿ, ಅಪಶಕ್ನ ಯಾಕೆ ಆಡಿಯ? ಅವ್ರ ಊರಿಗೆ ಹೊಸಬ್ರು ಎಲ್ಲ ನಾ ದಾರಿ ತಪ್ಪಿ ಬೇರೆ ಊರಿಗೆ ಹೊಟ್ಟೋಗಿದ್ರೆ ಊರ ಹೆಬ್ಬಾಗ್ಲಿಗೆ ಯಾರನ್ನಾರು ಕಳಿಸ್ಬೋದೈತಲ್ಲ. ನನ್ನ ಮಗನ್ ಸ್ನೇಹಿತರು ದಾರಿಲೆ ಕಾಯ್ಕೊಂಡು ನಿಂತವ್ರೆ ಅಂತೀನಿ. ರೈತ್ರೆ ಉಳು ಶಾಸ್ತ್ರವ ಶುರು ಹಚ್ಕಡಿ, ಅಷ್ಟ್ರಾಗ ಬಂದ್ಬಿಡ್ತಾರೆ. ಬರ್ತಾರೆ, ಬರ್ದೆ ಎಲ್ಲೋಯ್ತಾರೆ. ಬರೋ ದಾರಿಲಿ ಏನೋ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇಯ. ಅಲ್ಲವ್ರ ಮತ್ತೆ ಅಲ್ಲ ನಿಮ್ ಎಲ್ರಿಗೂ ನಮ್ ಲಚ್ಚಿ ಅದೃಷ್ಟ ಎಂತದು ಅಂತ ಗೊತ್ತದೆ. ಈ ಹುಟ್ಟೂರ್ಗೆನೆ ಅದೃಷ್ಟ ತಂದು ಕೊಟ್ಟವಳು ಅವಳು ಲಗ್ನಕ್ಕೆ ಅದೃಷ್ಟ ಕೇಳ್ಕೊಂಬಂದ್ರೆ ಕಿಲ್ವೇ? ಹೌದೌದು, ನಮ್ ನಾಗ ಕೇಳೋದು ಸರಿನೇಯ. ನೀ ಏನೇ ಹೇಳು ಕಾವೇರಕ್ಕ, ಇಂಥ ಕಾರ್ಯಕ್ಕೆಲ್ಲ ಹೊಸಿ ಬಿರ್ನ್ ಬಂದ್ರೆ ಒಳ್ಳೇದು. ಈಗ ನೋಡ್ ನಾವೆಲ್ಲರೂ ಎಷ್ಟು ಗಾಬರಿ ಆಗಿವಿ ಅಂತ. ತಾತಮ್ಮ, ಲಚ್ಚಿ ಇಲ್ಲಿಂದ ಕಣ್ಣಿ ಮರಿಯಾಗಿ ಎಲ್ಲಿಗಾರ ತಪ್ಪಿಸ್ಕೊಂಡು ಹೋಗ್ಲಿ. ನಮ್ಗೆ ಉಳ್ದಿರೋದೀಗ ಅದೊಂದೇ ದಾರಿ.